ಎಲ್ಲರಿಗೂ ನಮಸ್ಕಾರ. ನಮ್ಮ ಐಸಿರಿ ಆಯುರ್ಧಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಗ್ರಾಫಾಲಜಿ. ನಮಸ್ತೆ ಸರ್. ನಮಸ್ತೆ ಸರ್, ಗ್ರಾಫಾಲಜಿ ಎಂದರೇನು? ಗ್ರಾಫಾಲಜಿ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಗ್ರಾಫೋ ಅಂತ ಅಂದರೆ ಕೈ ಬರಹ, ಲಜಿ ಅಂತ ಅಂದರೆ ಅಧ್ಯಯನ ಮಾಡೋದು. ಸೊ ಗ್ರಾಫಾಲಜಿ ಅಂದರೆ ಕೈ ಬರಹನ ಅಧ್ಯಯನ ಮಾಡುವಂಥ ವಿಷಯ. ಸರ್, ಇದು ಯಾವಾಗ ಶುರು ಆಯಿತು, ಎಲ್ಲಿಂದ ಶುರು ಆಯಿತು? ಇದು ಶುರುವಾಗಿದ್ದು ದಕ್ಷಿಣ ಭಾರತದಲ್ಲಿ. ದಕ್ಷಿಣ ಭಾರತದಿಂದ ಚೈನಾಗೆ ಟ್ರಾವೆಲ್ ಆಯಿತು. ಚೈನಾಯಿಂದ ಗ್ರೀಕ್ ಮತ್ತು ರೋಮ್ಗೆ ಟ್ರಾವೆಲ್ ಆಗಿ ತುಂಬ ಇದು ಪ್ರಖ್ಯಾತಿ ಪಡೆದಿದ್ದು ರೋಮ್ ಮತ್ತು ಗ್ರೀಕ್ನಲ್ಲಿ. ಸರ್, ಇದು ಯಾವ್ಯಾವ ಭಾಷೆಯಲ್ಲಿ ಇವಾಗ ಲಭ್ಯ ಇದೆ? ಈಗ ಸದ್ಯಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಅದರ ಅಧ್ಯಯನ ಆಗಿರೋದು ಮೇಡಮ್. ಬಟ್ ಬೇರೆ ಭಾಷೆಗಳಲ್ಲೂ ಮಾಡ್ಬೋದು. ಸರ್, ಇಂಗ್ಲೀಷ್ಲಿ 26 ಅಕ್ಷರಗಳಿದೆ. ಈ 26 ಅಕ್ಷರಗಳಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನೇ ತಿಳ್ಕೊಬೋದಾ? ಹೌದು, ಇಂಗ್ಲೀಷ್ ಭಾಷೆಯಲ್ಲಿ ಇರೋದು 26 ಅಕ್ಷರ. ಬಟ್ ಆ 26 ಅಕ್ಷರನೇ ತುಂಬ ವಿಧವಾಗಿ ಬರೀತಾರೆ. ಈಗ ಸ್ಕೂಲಲ್ಲಿ ನಮಗೆ ಬೋರ್ಡಲ್ಲಿ ಎ ಒಂದೇ ಥರ ಬರೆದಿರ್ತಾರೆ. ನಾವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಎ ಎಲ್ಲರೂ ಒಂದೇ ಥರ ಬರೆದಿರ್ತೀವಿ. ಬಟ್ ನಾವು ಬೆಳೀತಾ ಎ ಬೇರೆ ಬೇರೆ ಥರ ಚೇಂಜ್ ಆಗ್ತಾ ಹೋಗುತ್ತೆ, ಬಿ ಬೇರೆ ಬೇರೆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಏನಕ್ಕೆ ಚೇಂಜ್ ಆಗುತ್ತೆ ಅಂತಂದರೆ ನಮ್ಮ ಒಂದು ಬುದ್ಧಿಶಕ್ತಿ, ನಮ್ಮ ಒಂದು ಸಂಸ್ಕಾರ, ಆಚಾರ ವಿಚಾರ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೋ ನಮ್ಮ ಒಂದು ಪರ್ಸ್ನಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಅದರ ಥರ ಕೈ ಬರಹ ಮೂಡ್ತಾ ಹೋಗುತ್ತೆ. ಇದು 26 ಅಕ್ಷರದ ಜೊತೆಗೆ ಅವರ ಅಕ್ಷರದ ಸೈಜು, ಅಕ್ಷರಕ್ಕೆ ಏನು ಪ್ರೆಷರ್ ಹಾಕ್ತಾರೆ, ಸ್ಲ್ಯಾಂಟ್ ಹೇಗಿದೆ, ಕೆಳಗಡೆ ಹೋಗ್ತಿದೆಯಾ ಮೇಲೆ ಹೋಗ್ತಿದೆಯಾ ಕೈ ಬರಹ, ಮಾರ್ಜಿನ್ ಎಷ್ಟು ಬಿಡ್ತಾರೆ, ಫಸ್ಟ್ ಬಿಡ್ತಾರಾ ಲಾಸ್ಟ್ ಬಿಡ್ತಾರಾ, ಎಷ್ಟು ದೊಡ್ಡದು ಬರೀತಾರೆ, ಇದನ್ನೆಲ್ಲನೂ ನೋಡಿ ಒಂದು ಪರ್ಸ್ನಾಲಿಟಿನ ಅನಲೈಸ್ ಮಾಡ್ತೀವಿ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸಿಂದ ವ್ಯಕ್ತಿಯ ಅವನ ಸ್ಟ್ರೆಂತ್ ತಿಳ್ಕೊಳ್ಬೋದು, ಅವನ ವೀಕ್ನೆಸ್ ತಿಳ್ಕೊಳ್ಬೋದು, ಅವನ ಫಿಯರ್ ಫ್ಯಾಕ್ಟರ್ ಏನಿದೆ, ಅವನು ಏನಕ್ಕೆ ಎದುರ್ಕೊಳ್ತಾನೆ ಅಂತ ತಿಳ್ಕೊಳ್ಬೋದು, ಅವನ ಎನರ್ಜಿ ಲೆವೆಲ್ ಹೇಗಿದೆ ಅಂತ ತಿಳ್ಕೊಳ್ಬೋದು, ಅವನ ಸೆಕ್ಷುವಲ್ ಡ್ರೈವ್ ಹೇಗಿದೆ ಅಂತ ತಿಳ್ಕೊಳ್ಬೋದು, ಅವರ ಮೆಮೊರಿ ಹೇಗಿದೆ, ಫೋಕಸ್ ಹೇಗಿದೆ, ಕಾನ್ಸಂಟ್ರೇಷನ್ ಹೇಗಿದೆ, ಇದನ್ನೆಲ್ಲ ನಾವು ಗ್ರಾಫಾಲಜಿಲಿ ತಿಳ್ಕೊಬೋದು. ಸರ್, ಇದನ್ನು ನಾವು ಹ್ಯಾಂಡ್ ರೈಟಿಂಗ್ ತಿಳ್ಕೊಂಡ್ವಿ. ಹ್ಯಾಂಡ್ ರೈಟಿಂಗ್ ಇಂದ ನಾವೇನಾದ್ರು ಕರೆಕ್ಷನ್ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಈಗ ನಾವು ಹೇಗೆ ನಮ್ಮ ಯೋಚನೆ ಶಕ್ತಿ ಇರುತ್ತೋ ಅದೇ ಥರ ಕೈ ಬರಹದಲ್ಲಿ ಬರುತ್ತೋ, ಕಂಟಿನ್ಯೂಸ್ ಆಗಿ ಕೈ ಬರಹ ನಾವು ಒಂದು ಕೆಲವೊಂದು ಸ್ಟ್ರೋಕ್ಸ್ ಕೊಡ್ತೀವಿ. ಕೈ ಬರಹ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಆಲೋಚನಾ ಶಕ್ತಿನೂ ಚೇಂಜ್ ಮಾಡ್ಬೋದು. ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಮೆಥಡಲ್ಲಿ ಮಾಡ್ಬೋದು. ಇದನ್ನು ಗ್ರಾಫೋಥೆರಪಿ ಅಂತ ಕೂಡ ಕರಿತೀವಿ. ಸರ್, ಇದನ್ನು ನಾವು ಅಕ್ಷರದ ಮೂಲಕ ತಿಳ್ಕೊಳಕ್ಕಾಗತ್ತಾ? ನಮ್ಮ ಪ್ರೇಕ್ಷಕರಿಗೆ ಯಾವ್ದಾದ್ರು ಒಂದು ಅಕ್ಷರ ಇಟ್ಕೊಂಡು ಇದನ್ನೇನು ಅಂತ ಹೇಳ್ಕೊಡ್ಬೋದಾ? ಖಂಡಿತ. ಇವತ್ತು ನಾವು ಎಕ್ಸಾಂಪಲ್ಗೆ ಲೆಟರ್ ಟಿನ ತೊಗೊಳ್ತಾ ಇದ್ದೀವಿ. ಲೆಟರ್ ಟಿನ ತುಂಬ ಜನ ತುಂಬ ವೆರೈಟಿ ಬರೀತಾರೆ. ಅದರದ್ದು ಕೆಲವೊಂದು ಎಕ್ಸಾಂಪಲ್ನ ಇಲ್ಲಿ ತೋರಿಸ್ತೀನಿ. ಟಿ ಬರಿಬೇಕಾದ್ರೆ ಒಂದು ವರ್ಟಿಕಲ್ ಲೈನ್ ಬರುತ್ತೆ ಮತ್ತು ಒಂದು ಹಾರಿಜಾಂಟಲ್ ಲೈನ್ ಬರುತ್ತೆ. ಈ ಹಾರಿಜಾಂಟಲ್ ಲೈನು ಎಷ್ಟು ಕೆಳಗಡೆ ಇರುತ್ತೋ ಅವರ ಬರೆಯೋ ಅಂಥ ವ್ಯಕ್ತಿಯ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟೇ ಕಡಿಮೆ ಇರುತ್ತೆ. ಎಷ್ಟು ಈ ಥರ ಟಿ ಬಾರ್ ಇರೋರಿಗೆ ಅವ್ರಿಗೆ ನಂಬಿಕೆ ತುಂಬ ಕಡಿಮೆ ಇರುತ್ತೆ, ಅವ್ರ ಮೇಲೆ ಆತ್ಮಾಭಿಮಾನ ಕಡಿಮೆ ಇರುತ್ತೆ, ಅವ್ರ ಮೇಲೆ ಕೀಳರಿಮೆ ಜಾಸ್ತಿ ಇರುತ್ತೆ ಕೆಳಗಡೆ ಇರೋರಿಗೆ. ಇದು 50% ಅಂತ ಹೇಳ್ತೀವಿ. ಈ ವರ್ಟಿಕಲ್ ಲೈನ್ ಏನಿದೆ ಅದು ಕರೆಕ್ಟ್ ಅರ್ಧ ಭಾಗದಲ್ಲಿ ಏನಾದರೂ ಹಾರಿಜಾಂಟಲ್ ಬಾರ್ ಟಿ ಬಾರ್ ಬಂದರೆ ಅವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಅವರು ಡೇ ಟು ಡೇ ಗೋಲ್ ಇಟ್ಕೊಳ್ತಾರೆ. ಓಕೆ, ಇಷ್ಟು ನನ್ನ ಟಾರ್ಗೆಟು, ಇದನ್ನು ನಾನು ಅಚೀವ್ ಮಾಡಬೇಕು. ಅವರು ತುಂಬ ರಿಸ್ಕು ತೊಗೊಳ್ಳೋದಿಲ್ಲ. ಹಾಗಂತ ಸೋಂಬೇರಿಗಳು ಅಥವಾ ಅವ್ರ ಕೀಳರಿಮೆ ಇರೋದು ಆ ಥರ ಏನೂ ಇಲ್ಲ. ಓಕೆ, ನಂದು ಇವತ್ತು ಇಷ್ಟು ಹೋಮ್ವರ್ಕ್ ಇದೆ, ಇಷ್ಟು ಮಾಡಬೇಕು, ಇಷ್ಟು ಟಾರ್ಗೆಟ್ ಇದೆ, ಇಷ್ಟು ಅಚೀವ್ ಮಾಡಬೇಕು, ಅಷ್ಟೇ. ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಮಂಡೇನ್ ಲೈಫ್ ಸ್ಟೈಲಲ್ಲಿ ಆರಾಮಾಗಿ ಇರ್ತಾರೆ. ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಮತ್ತು ಕೆಲವೊಬ್ಬರಿಗೆ ಟಿ ಬಾರು 50%ಗಿಂತ ಮೇಲ್ಗಡೆ ಇರುತ್ತೆ. ಈ ಥರ ಅವ್ರದ್ದು ಗೋಲ್ಸು ಹೈಯರ್ ಲೆವೆಲ್ ಗೋಲ್ಸ್ ಇರುತ್ತೆ. ತುಂಬ ಆಲೋಚನೆ ಮಾಡಿ ಮೊದಲೇ ಪ್ಲ್ಯಾನ್ ಮಾಡ್ತಾರೆ, ಯೋಜನೆಗಳನ್ನ ಮೊದಲೇ ಪ್ಲ್ಯಾನ್ ಮಾಡ್ತಾರೆ. ಅವ್ರ ಪ್ಲ್ಯಾನ್ ಪ್ರಕಾರನೇ ನಡ್ಕೊಳ್ತಾರೆ ಮತ್ತು ಅದು ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ. ಇದು ಮೇಲೆ ಟಿ ಬಾರ್ ಮೇಲೆ ಹೋದಷ್ಟು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ, ಕೆಳಗಡೆ ಬಂದಷ್ಟು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ ಅನ್ನೋದು ಈ ಒಂದು ಲೆಟರಿಂದ ತಿಳ್ಕೊಬೋದು. ಮತ್ತು ಕೆಲವರು ಇರ್ತಾರೆ ಟಿ ಬಾರ್ ಟಚ್ಚೇ ಆಗೋದಿಲ್ಲ, ಈ ವರ್ಟಿಕಲ್ ಲೈನ್ಗೆ ಬಾರ್ ಟಚ್ಚೇ ಆಗೋದಿಲ್ಲ, ಹಾರಿಜಾಂಟಲ್ ಬಾರು. ಸೊ ಈ ಥರದವರು ಬರೀ ಹಗಲ್ಗನ್ಸು ಕಾಣ್ತಾ ಇರ್ತಾರೆ. ನನಗೆ ಲಾಟ್ರಿ ಹೊಡೆದ್ಬಿಡುತ್ತೆ, ನಾನು ಗೆದ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಬರೀ ಕನಸು ಕಾಣ್ತಾರೆ. ಬಟ್ ಅವರು ಅಚೀವರ್ಸ್ ಅಲ್ಲ, ಬರೀ ಡೇ ಡ್ರೀಮ್ ಮಾಡ್ತಾ ಇರ್ತಾರೆ. ಇದು ಹಾರಿಜಾಂಟಲ್ ಬಾರ್ ಬಗ್ಗೆ ಹೇಳೋದಾದರೆ ಇಷ್ಟು ಹೇಳ್ಬೋದು. ಈ ವರ್ಟಿಕಲ್ ಲೈನಲ್ಲೇ ಫಸ್ಟ್ ಬರಿಬೇಕಾದ್ರೆ ಲೂಪ್ ಬರೆಯೋರು ಅಥವಾ ಈ ಥರ ಬರೆಯೋರು ಇರ್ತಾರೆ. ಸೊ ಟಿ ಬರಿಬೇಕಾದ್ರೆ ಈಗ ಲೂಪ್ ಬರೆಯೋರಿಗೆ ತುಂಬ ಸೆನ್ಸಿಟಿವ್ ಇರ್ತಾರೆ. ಈ ಥರ ಬರೆಯೋರು ಅವರ ವಿಷಯಗಳನ್ನ ಯಾರಾದರೂ ಒಪ್ಪಿಲ್ಲ ಅಂತಂದರೆ, ಅವರ ವಿಷಯದ ವಿರುದ್ಧ ಹೋದರೆ ಅವರು ಒಪ್ಕೊಳ್ಳೋದಿಲ್ಲ. ಅವರು ತುಂಬ ಹರ್ಟ್ ಆಗಿಬಿಡ್ತಾರೆ. ಸಣ್ಣ ವಿಚಾರಕ್ಕೂ ತುಂಬ ಹರ್ಟ್ ಆಗಿಬಿಡ್ತಾರೆ. ತುಂಬ ಸೆನ್ಸಿಟಿವ್ ಇರ್ತಾರೆ. ಅವ್ರು ಏನಾದರೂ ಹೇಳಿ ಇಲ್ಲ ಅಂತ ಅಂದರೆ ಅವರು ತಡ್ಕೊಳ್ಳಲ್ಲ.
ಲೂಪ್ ಎಷ್ಟು ದಪ್ಪ ಆಗ್ತಾ ಹೋಗುತ್ತೆ ಅವರು ಅಷ್ಟೇ ಸೆನ್ಸಿಟಿವ್ ಇರ್ತಾರೆ. ಸಣ್ಣ ಲೂಪ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅದು ಸಾಮಾನ್ಯ ಎಲ್ರಿಗೂ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ಬೋದು. ಲೂಪ್ ದಪ್ಪ ಇದ್ದರೆ ಅದು ಸಮಸ್ಯೆ. ಮತ್ತು ಈ ಥರ ಟೀ ಬರೆಯೋರು ಇರ್ತಾರೆ, ಇವ್ರಿಗೆ ಲೂಪೇ ಇರೋದಿಲ್ಲ, ಬಟ್ ಟೀ ಟಚ್ ಆಗೋದಿಲ್ಲ, ಈ ಥರ ಟಚ್ ಆಗೋದಿಲ್ಲ. ಈ ಥರ ಇರೋರು ತುಂಬ ಹಠಮಾರಿಗಳಾಗಿರ್ತಾರೆ. ನಂದೇ ಕರೆಕ್ಟು, ನಾನೇ ಸರಿ ಅಂತ ವಾದ ಮಾಡೋರ್ತಾರೆ. ಇದು ಇಷ್ಟು ಮೇಲ್ಗಡೆವರೆಗೂ ಟಚ್ ಆಗಲ್ವೋ ಅದು ಅಷ್ಟೇ ಸ್ಟಬ್ಬನೆಸ್ ಇರುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಇರುತ್ತೆ, ಇಷ್ಟೆಲ್ಲ ಇರೋದು ನಾರ್ಮಲ್ಲು, ಸ್ವಲ್ಪ ಸ್ಟಬ್ಬನೆಸ್ ಇರುತ್ತೆ, ಇದು ಪರವಾಗಿಲ್ಲ. ತುಂಬ ಈ ಥರ ಇರೋದು ಸಮಸ್ಯೆ ಅಂತ ಹೇಳ್ಬೋದು. ಈ ಥರ ಟೀ ಬರೆಯೋರು ತುಂಬ ಯಾವಾಗೂ ಜೋಶಲ್ಲಿರ್ತಾರೆ, ಎನರ್ಜೆಟಿಕ್ ಆಗಿರ್ತಾರೆ. ಮತ್ತು ಟೀ ಬರಿಬೇಕಾದ್ರೆ ಸ್ವಲ್ಪ ಒತ್ತಿ ಬರೆದ್ರೆ ಅವ್ರಿಗೆ ವಿಲ್ ಪವರ್ ಜಾಸ್ತಿ. ಈಗ ಲೈಟಾಗಿ ಈ ಥರ ಬರುತ್ತೆ ಟೀ, ಈ ಥರ ಬರುತ್ತೆ ಅಂದ್ಕೊಳ್ಳಿ. ಒತ್ತಿ ಬರೆಯೋದು, ಪ್ರೆಸ್ ಮಾಡಿ ಬರೆಯೋವಂಥದ್ದು, ಇವ್ರಿಗೆ ವಿಲ್ ಪವರ್ ಜಾಸ್ತಿ ಇರುತ್ತೆ. ವೀಕ್ಷಕರೇ, ಟೀ ಬಗ್ಗೆ ನಾವು ಎಷ್ಟೊಂದೆಲ್ಲ ತಿಳ್ಕೊಂಡ್ವಿ. ಇದನ್ನ ಥೆರಪಿ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಸರ್, ಟೀನ ಈಗ ಎಕ್ಸಾಮ್ಗೆ ಹೋಗ್ತಾ ಇರ್ತೀರಾ, ಅಥವಾ ಯಾವುದಾದ್ರೂ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಿರ್ತೀರಾ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನೋ ಅಟೆಂಡ್ ಮಾಡೋಕ್ಕೆ ಹೋಗ್ತಿರ್ತೀರಾ, ಇವಾಗ ಕಾನ್ಫಿಡೆನ್ಸ್ ಲೋ ಇದೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು, ರೇಸ್ ಮಾಡ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಇದನ್ನು ಎಕ್ಸಾಮ್ಗೆ ಹೋಗೋ ಒಂದು ಅರ್ಧ ಗಂಟೆ ಮುಂಚೆ ಟೀನ ಹಾರಿಜಾಂಟಲ್ ಲೈನ್ ಮೇಲ್ಗಡೆ ಆದಷ್ಟು 75% ಮೇಲ್ಗಡೆ ಇದನ್ನು ಒಂದು ಫುಲ್ ಪೇಜು ಅಭ್ಯಾಸ ಮಾಡಿದ್ರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟಪ್ ಆಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಪ್ರತಿಯೊಬ್ಬರು ಟ್ರೈ ಮಾಡಿ ನೋಡಿ, ಕಾನ್ಫಿಡೆನ್ಸ್ ಲೆವೆಲ್ ಖಂಡಿತವಾಗೂ ಬೂಸ್ಟಪ್ ಆಗುತ್ತೆ. ಬಟ್ ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಆಗುತ್ತೆ. ನೀವು ಇದೇ ಅಂತಂದರೆ ಎಫರ್ಟ್ ಹಾಕಬೇಕು, ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ 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 ನಿಮ್ಮ ಪರ್ಸ್ನಾಲಿಟಿನೇ ಚೇಂಜ್ ಆಗುತ್ತೆ. ಇದು ಒಂದೆರಡು ದಿನದಲ್ಲಿ ಆಗುವಂಥದ್ದಲ್ಲ, ಕಂಟಿನ್ಯೂಸ್ ಎಫರ್ಟ್ ಬೇಕು. ಒಂದು 3 ತಿಂಗಳಾಗ್ಬೋದು, ಕೆಲವರಿಗೆ ಮಕ್ಳಿಗಾದರೆ ಬೇಗ ಆಗುತ್ತೆ, ದೊಡ್ಡವ್ರಿಗಾದರೆ ಚೇಂಜ್ ಆಗುತ್ತೆ. ಟೀ ಒಂದು ತುಂಬ ಇಂಪಾರ್ಟೆಂಟ್ ಲೆಟರ್. ಇದನ್ನು ಗ್ಯಾಪ್ ಬಿಡ್ದಿರ, ವರ್ಟಿಕಲ್ ಲೈನ್ ಈ ಥರ ಗ್ಯಾಪ್ ಬಿಡ್ದಿರ ಕ್ಲೀನಾಗಿ ಹೀಗೆ ಬರೆದು ಅಟ್ಲೀಸ್ಟ್ ಒಂದು 75% ಮೇಲೆ ಹಿಂಗಿದ್ದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿರೋರು ಅಥವಾ ಎನರ್ಜಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಉದ್ದ ಬರೆದಷ್ಟು ಒಳ್ಳೆಯದು. ಬಟ್ ಎರಡು ಕಡೆ ಈಕ್ವಲ್ ಇರಲಿ. ಈ ಥರ ಬರೆಯೋದ್ರಿಂದ ಅವರು ಇಂಪ್ರೂವ್ಮೆಂಟ್ಸ್ ಖಂಡಿತ ನೋಡ್ತಾರೆ. ಇವತ್ತು ನಾವು ಲೆಟರ್ ಟಿ ಬಗ್ಗೆ ನೋಡಿದ್ವಿ. ಇದೇ ಥರ ನಾವು ಪ್ರತಿಯೊಂದು ಅಕ್ಷರಗಳಲ್ಲೂ ಬದಲಾವಣೆ ತರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಗ್ರಾಫೋಥೆರಪಿಲಿ ಟಿ ಅಕ್ಷರನ ಯೂಸ್ ಮಾಡ್ಕೊಂಡು ಏನೇನೆಲ್ಲ ಆಗುತ್ತೆ ಅಂತ ತಿಳ್ಕೊಂಡಿದೀವಿ. ನೀವು ಇದನ್ನ 1 ತಿಂಗಳು ಸತತವಾಗಿ ಬರೆದು ಏನಾಗುತ್ತೆ ಚೇಂಜಸ್ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮಗೂ ಕೂಡ ಕಂಪ್ಲೀಟ್ ಹ್ಯಾಂಡ್ರೈಟಿಂಗ್ ಅನಾಲಿಸಿಸ್ ಅಥವಾ ಥೆರಪಿ ಬೇಕು ಅನ್ನೋ ಹಾಗಿದ್ರೆ ನಮ್ಮ ಐಸಿರಿಯ ಆಯುರ್ಧಾಮ ಕ್ಲಿನಿಕ್ ಅನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.